ಈ ಕಡೆ ರೋಹಿಣಿ ಕೋಪದಿಂದ ಅಡುಗೆ ಮನೆಯಿಂದ ಹೊರಟೋಗ್ತಾಳೆ. ಆಗ ಶ್ರುತಿ ಕಾಲೆಳಿತಾ ಇರ್ತಾಳೆ. ಆಗ ಮೀನಾ ಇದ್ಕೊಂಡು, ಶ್ರುತಿ ಇಷ್ಟು ನೇರವಾಗಿ ಮಾತಾಡೋದು ಅವಶ್ಯಕತೆ ಇತ್ತಾ ಅಂತ ಕೇಳ್ತಾಳೆ ಮೀನಾ. ಆಗ ಶ್ರುತಿ ಇದ್ಕೊಂಡು, ಹೌದು ಮೀನಾ, ಈ ಥರನೇ ಮಾತಾಡಬೇಕು, ಇಲ್ಲ ಅಂತಂದರೆ ಅಷ್ಟೇ ಇವರು ನಮ್ಮನ್ನು ಕೆಳಗೆ ಹಾಕ್ಕೊಂಡು ತುಳಿದ್ಬಿಡ್ತಾರೆ. ಅತ್ತೆ ಹತ್ರ ನಿಮ್ಮ ಬಗ್ಗೆ ಯಾವ್ಯಾವ ಥರ ಮಾತಾಡ್ತಾರೆ ಗೊತ್ತಾ ಇವರು ಅಂತ ಹೇಳ್ತಿರ್ತಾಳೆ ಶ್ರುತಿ. ಬೆಂಕಿ ಹಚ್ಚೋರಿಗೆ ಬಿಸಿ ಬಿಸಿಯಾಗಿ ಕೊಟ್ಟೆ ನಾನು ಅಷ್ಟೇ, ಅವ್ರ ಹತ್ರ ನಾವು ಈ ಥರನೇ ಇರಬೇಕು ಅಂತ ಹೇಳ್ತಿರ್ತಾಳೆ ಶ್ರುತಿ. ಹಾಗೆ ಈ ಕಡೆ ರೋಹಿಣಿ ರೂಮ್ಗೆ ಬರ್ತಾಳೆ. ಮನೋಜ ಬೆಡ್ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ಕೊಂಡೇ ಕೂತಿರ್ತಾನೆ. ಆಗ ರೋಹಿಣಿ ಎದ್ಕೊಂಡು, ಮನೋಜ್ ಯಾಕೆ ಇನ್ನೂ ಮಲಗಿಲ್ವಾ ಅಂತ ಕೇಳಿದಾಗ ಮನೋಜ್ ಅಲ್ಲಿಂದ ಚಾಪೆ ದಿಂಬು ಎತ್ಕೊಂಡು ಆಚೆಗೆ ಬರ್ತಾನೆ. ಆಗ ರೋಹಿಣಿ ಮನೋಜ್ ಅಂತ ಕರೆದ್ರು ಕೂಡ ಆಚೆ ತಿರುಗಿ ನೋಡ್ತೀರಾ ಆಚೆ ಬಂದ್ಬಿಡ್ತಾನೆ. ಆಗ ಅಲ್ಲಿಗೆ ಶಾಂತಿ ಬಂದು, ಯಾಕೋ ಎಲ್ಲಿಗೋ ಹೋಗ್ತಿದ್ಯಾ, ನಿಂತ್ಕೊಳ್ಳೋ ಅಂತ ಹೇಳ್ತಾಳೆ ಶಾಂತಿ. ಆಗ ಮನೋಜ ಎದ್ಕೊಂಡು, ಮಲಗೋದು ಬೇಡವಾ ನಾನು ಅಂತ ಕೇಳ್ತಾನೆ. ಯಾಕೋ ಎಲ್ಲೋಗಿ ಮಲಗ್ತೀಯೋ ಅಂದಾಗ, ಲಾನಲ್ಲಿ ಮಲಗ್ತೀನಿ ನಾನು ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿನ ನೋಡಿ ಓಹೋ ಅಂತ ಹೇಳಿ ರಾಗ ತೆಗಿತಾ ಇರ್ತಾಳೆ ಶಾಂತಿ. ನೀನು ಹಾಸಿಗೆ ತ್ಯಾಗ ಮಾಡ್ತಾ ಇದೀಯಾ ಈ ಮಲೇಷ್ಯಾ ರಾಣಿಗೆ, ಹೋಗೋ ನೀನು ಮಂಚದ ಮೇಲೆ ಮಲ್ಕೋ, ಅವಳು ಕೆಳಗಡೆ ಮಲ್ಕೊತಾಳೆ ಅಂತ ಹೇಳ್ತಿರ್ತಾಳೆ ಶಾಂತಿ. ಅದನ್ನು ಕೇಳಿಸ್ಕೊಂಡು ಸೂರ್ಯ, ಹೇಳ್ಕೊಂಡನವಾರ ವೆಂಕಟೇಶ್ವರ ಗೋವಿಂದ, ಮನೋಜ ಗೋವಿಂದ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೂ ಬಳ್ಳಿಗೆ ಹೂ ಜೊತೆ ಇರೋ ಆಸೆ ಇದ್ರೂ ಕೂಡ ಇರೋದಕ್ಕಾಗ್ತಾ ಇಲ್ಲ, ಕಳ್ಳು ಬಳ್ಳಿ ಬಂದು ಹೂವಿನ ಬಳ್ಳಿನ ಬೇರೆ ಪಡಿಸ್ತಿದ್ದಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಶಾಂತಿ ಇದ್ಕೊಂಡು, ಸೂರ್ಯ ನೀನೀಗ ಸುಮ್ಮನೆ ಇದ್ರೆ ಸರೋತೈತೆ ಅಂತ ಹೇಳಿದಾಗ, ಸುಮ್ಮನೆ ಪ್ರಾಣ ತಿಂತಿದೆ ಅಂತ ಹಾಡು ಹೇಳ್ತಾ ಅಲ್ಲಿಂದ ಶಾಂತಿನ ಮುಟ್ಟುತ್ತಾ ಓಡೋಗ್ತಾನೆ. ಆಗ ಮನೋಜ, ನೀನು ನಮ್ಮ ಮನೆ ಮಹಾರಾಜ ಕಣೋ, ಒಂದಿನೂ ನಾನು ನಿನ್ನ ನೆಲದ ಮೇಲೆ ಮಲಗೋಕೆ ಬಿಟ್ಟಿಲ್ಲ, ನೀನು ನೋಡಿದ್ರೆ ಹುಲ್ ಮೇಲೆ ಹೋಗಿ ಮಲಗ್ತೀನಿ ಅಂತ ಹೇಳ್ತಿದೀಯಲ್ಲ, ನನಗೆ ಎಷ್ಟೊಂದು ಹೊಟ್ಟೆ ಉರಿತಿದೆ ಗೊತ್ತೇನೋ ಮನೋಜ ಅಂತ ಹೇಳ್ತಿರ್ತಾಳೆ ಶಾಂತಿ. ಮನೋಜ, ನೀನು ಹೋಗಿ ಆ ಚಳಿಯಲ್ಲಿ ಆಚೆ ಮಲ್ಕೊಂಡ್ರೆ ಚೇಳೋ ಹಾವ ಬಂದು ಕಚ್ಬಿಟ್ರೆ ನನ್ನ ಹೊಟ್ಟೆ ಉರಿದೋಗಲ್ವೇನೋ, ಹಾಗೆ ಈ ಚಳಿಯಲ್ಲಿ ಹೋಗಿ ಆಚೆ ಮಲ್ಕೊತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಇದನ್ನು ಸರಿನೇನೋ ಅಂತ ಹೇಳ್ತಿರ್ತಾಳೆ ಶಾಂತಿ. ಅವಳು ನಾವು ತಂಗಿ ಆಟ ಆಡ್ತಿದ್ದಾಳೆ, ಅವಳು ದೊಡ್ಡ ಶ್ರೀಮಂತಿಗೆ ಕೋಟಾಧಿಪತಿ ಮಗಳಲ್ಲ, ಅವಳು ಪಾಪ ಅವಳು ಲಕ್ಷಾಧಿಪತಿ ಮಗಳಲ್ವಾ, ಹಾಗೆ ನಾವು ತಂಗಿ ಆಟ ಆಡ್ತಿದ್ದಾಳೆ, ಅವಳು ಚಾಪೆ ದಿಮ್ಮು ಅವಳ ಮಕ್ಕದ ಮೇಲೆ ಎಸ್ತು ಅವಳು ಕೆಳಗೆ ಮಲ್ಕೊತಾಳೆ, ನೀನು ಹೋಗಿ ಮಂಚದ ಮೇಲೆ ಮಲ್ಕೋ ಹೋಗು ಅಂತ ಹೇಳ್ತಾಳೆ ಶಾಂತಿ. ಆಗ ಸರಿ ಅಂತ ಹೇಳ್ತಾನೆ. ಅಲ್ಲೇ ನಿಂತಿದ್ದಾಗ, ಇದೇನೋ ಸರಿ ಅಂತ ಹೇಳಿ ಇಲ್ಲೇ ನಿಂತಿದ್ಯಾ, ಹೋಗು ಅಂತ ಹೇಳಿ ಕಳಿಸ್ತಾಳೆ ರೂಮ್ಗೆ ಮನೋಜನ್ನ. ಹಾಗೆ ಈ ಕಡೆ ಸೂರ್ಯ ಹಾಸಿಗೆ ಮೇಲೆ ಕುತ್ಕೊಂಡಿರ್ತಾನೆ. ಆಗ ಮೀನಾಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರೇ ಅದು ಇಷ್ಟೊತ್ತಿನಲ್ಲಿ ಈ ಥರ ಹೊಡ್ಕೊತ ಇದೆ ಅಂತ ಕೇಳಿದಾಗ, ಪೂಜಾರಿ ಅಂತ ಹೇಳ್ತಾಳೆ ಮೀನಾ. ರಿಸೀವ್ ಮಾಡು, ಹೊಡೆದಾಡ್ದು ಬಿಸಾಕ್ಬಿಡ್ತೀನಿ ಅವಳನ್ನ ಅಂತ ಹೇಳ್ತಾನೆ ಸೂರ್ಯ. ಯಾಕ್ರಿ ಆ ಥರ ಮಾತಾಡ್ತೀರಾ ಅಂತ ಹೇಳ್ತಾಳೆ ಮೀನಾ. ಆಗ ಸೂರ್ಯ ಇದ್ಕೊಂಡು, ಅವಳು ಮೋಸ್ಕರ್ತಿ ಫ್ರೆಂಡು, ಸುಳ್ಳು ಹೇಳೋದು ಜಾಸ್ತಿ, ಅವಳ ಹತ್ರ ಹುಷಾರಾಗಿರು, ಅವಳ್ಯಾಕೆ ನಿನಗೆ ಫೋನ್ ಮಾಡ್ತಾ ಇರೋದು ಅಂತ ಕೇಳ್ತಾನೆ ಸೂರ್ಯ. ಗೊತ್ತಿಲ್ಲ ರೀ, ಕೇಳ್ತೀನಿ ರೀ, ನೋಡ್ತೀನಿ ಅಂದಾಗ, ಕೇಳು ನೋಡಬೇಡ ಅಂತ ಹೇಳ್ತಿರ್ತಾನೆ ಸೂರ್ಯ. ಸರಿ ಅಂತೇಳಿ ರಿಸೀವ್ ಮಾಡ್ತಾಳೆ. ಆಗ ಪೂಜಾ, ಹಲೋ ಮೀನವರೇ ಅಂತ ಹೇಳ್ತಾಳೆ. ಹಲೋ ಹೇಳಿ ಅಂತ ಹೇಳಿದಾಗ, ಹಲೋ ಮೀನವರೇ, ತೊಂದರೆ ಆಯಿತಾ ನಿಮಗೆ ಅಂತ ಹೇಳ್ತಿರ್ತಾಳೆ ಪೂಜಾ. ಆಗ ಮೀನಾ ಎದ್ಕೊಂಡು, ಏನಿಲ್ಲ ಮಾತಾಡಿ ಅಂತ ಹೇಳ್ತಾಳೆ ಮೀನಾ. ಊಟ ಆಯಿತಾ ಪೂಜಾ ಅವರೇ ಅಂತ ಕೇಳ್ತಾಳೆ ಮೀನಾ. ಆಗ ಪೂಜಾ ಎದ್ಕೊಂಡು, ಮನಸ್ಸೇ ಇಲ್ಲ ಮೀನಾ ಅವರೇ ಊಟ ಮಾಡೋದಕ್ಕೆ, ಯಾಕೆ ಏನಾಯಿತು ಅಂತ ಕೇಳಿದಾಗ, ನಾನು ಮನಸ್ಸು ಬೇರೆಯವರಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಅನಿಸ್ತಿದೆ, ನಾನು ಸಂತೋಷ್ ಅವರ ಪ್ರೀತಿ ಒಪ್ಕೊಂಡೆ ಅಂತ ಹೇಳ್ತಾಳೆ ಪೂಜಾ. ಆಗ ಮೀನಾ ಎದ್ಕೊಂಡು, ಲವ್ವಲ್ಲಿ ಬಿದ್ದಾಯ್ತಾ ಅಂತ ಹೇಳ್ತಿರ್ತಾಳೆ ಮೀನಾ. ಏನೇ ಲವ್ ಗಿವ್ ಅಂತ ಮಾತಾಡ್ತಾ ಇದೆಯಾ, ಲವ್ ಸ್ಕೂಲ್ ಏನನ್ನ ಸ್ಟಾರ್ಟ್ ಮಾಡಿಬಿಟ್ಟೆ ಅಂತ ಕೇಳ್ತಾನೆ ಸೂರ್ಯ. ಆಗ ಮೀನಾ, ಸುಮ್ಮನೆ ಇರ್ರಿ ನೀವು ಅಂತ ಹೇಳ್ತಾಳೆ. ಆಗ ಪೂಜೆ ಎದ್ಕೊಂಡು, ಮೀನಾ ಅವರೇ, ನಾನು ಇವಾಗ ಏನು ಮಾಡಬೇಕು ಅಂತ ನಿಮ್ಮನ್ನು ಕೇಳೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾಳೆ ಪೂಜಾ. ಆಗ ಮೀನಾ ಎದ್ಕೊಂಡು, ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ, ನೀವು ಲವ್ ಮಾಡಿರೋದು, ನೀವು ಏನೊಂದು ನಿರ್ಧಾರ ತೊಗೊಬೇಕು ಅಂತ ಹೇಳ್ತಾಳೆ ಮೀನಾ. ಆಗ ಏನು ಮಾಡಲಿ ಹೇಳಿ ಅಂದಾಗ, ಮದುವೆ ಆಗ್ಬಿಡಿ ಅಂತ ಹೇಳ್ತಾಳೆ ಮೀನಾ. ಅಯ್ಯೋ ಇಷ್ಟು ಜಲ್ದಿ ಮದುವೆ ಆಗಬೇಕಾ, ಅವ್ರು ಹೇಗೋ ಏನೋ ಗೊತ್ತಿಲ್ಲ, ಅದು ಹೇಗೆ ಮದುವೆ ಆಗೋದು ಅಂತ ಹೇಳ್ತಾಳೆ ಪೂಜಾ. ಆಗ ಮೀನಾ ಎದ್ಕೊಂಡು, ಮನ್ಸು ಕೊಟ್ಟಿದ್ದೀರಲ್ಲ, ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರ ತಾನೇ, ಮದುವೆ ಆಗಿ ಅದರಲ್ಲೇನು ಅಂತ ಹೇಳ್ತಾಳೆ ಮೀನಾ. ಅವನೇನಾನು ಕೆಟ್ಟವನಾಗಿದ್ದರೆ ಸ್ವಲ್ಪ ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವನ ಜೊತೆ ಓಡಾಡಿದ್ದಾದಮೇಲೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಪೂಜಾ. ಆಗ ಮೀನಾ ಎದ್ಕೊಂಡು, ಅನುಮಾನ ಇದ್ದರೆ ಲವ್ ಮಾಡಬಾರ್ದು, ಅನುಮಾನ ಇದ್ಮೇಲೆ ಲವ್ ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ ಕೇಳ್ತಾಳೆ ಮೀನಾ. ಈ ಭೂಮಿ ಮೇಲೆ ಎಲ್ಲರಿಗೂ ಸಮಸ್ಯೆ ಇರುತ್ತೆ, ಹಾಗೆ ಎಲ್ಲರ ಹತ್ರನೂ ಒಂದು ಪರಿಹಾರ ಅನ್ನೋದಿರುತ್ತೆ, ಅದಕ್ಕೆಲ್ಲ ಯೋಚನೆ ಮಾಡಿಕೊಡ್ದು ಅಂತ ಹೇಳ್ತಾಳೆ ಮೀನಾ. ಅದು ಸರಿಯೇ, ಇದು ಜೀವನ ಪ್ರಶ್ನೆ ಅಲ್ಲ, ಯೋಚನೆ ಮಾಡಿ ನಿರ್ಧಾರ ತೊಗೊಬೇಕು ಅಂತ ಹೇಳ್ತಾಳೆ ಪೂಜಾ. ಆಗ ಮೀನಾ ಎದ್ಕೊಂಡು, ನಾನು ಹೇಳೋದು ಹೇಳಿದ್ದೀನಿ, ನಿಮ್ಮ ಇಷ್ಟ, ನಿಮ್ಮ ನಿರ್ಧಾರ ನಿಮ್ಮದು ಅಂತ ಹೇಳ್ತಾಳೆ ಮೀನಾ. ಸರಿ ಆಯಿತು, ಒಂದು ನಿರ್ಧಾರ ತೊಗೊಂಡು ಆಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಹಾಗೆ ನಿಮ್ಮ ಹತ್ರ ಸಣ್ಣ ಪುಟ್ಟ ಡೌಟ್ ಇದ್ದರೆ ನಿಮಗೆ ಫೋನ್ ಮಾಡಿ ಕೇಳ್ತೀನಿ ಆಯಿತಾ ಅಂತ ಕೇಳ್ತಾಳೆ ಪೂಜಾ. ಆಯಿತು ಸರಿ ಆಯಿತು, ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ ಮೀನಾ ಕೂಡ. ಹಾಗೆ ಈ ಕಡೆ ಫೋನ್ ಮಾಡಾಕ್ತಾರೆ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.